ಜೈ ಗುರುದೇವ್. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಪುರಾತನವಾದಂಥ 3 ಪ್ಲೇಸನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಈಗ ನೀವು ನೋಡ್ತಿರ್ಬೋದು, ಚೋಳರ ಕಾಲದಲ್ಲಿ ಡಕ್ಕಣಾಚಾರಿ ಅವರ ತಂಡದಿಂದ ನಿರ್ಮಿತವಾಗಿರುವಂಥ ಒಂದು ದೇವಸ್ಥಾನಗಳು. ಇಲ್ಲಿ ಬಂದು ಹಂಪೆ ಹಾಗೂ ಹಳೇಬೀಡಿನ ಒಂದು ಶೈಲಿಯಲ್ಲಿ ಕಾಣಬರುತ್ತೆ. ಸೊ ಹಾಗೆ ಇಲ್ಲಿ ನೋಡೋದಾದರೆ ಸುಮಾರು 10,000 ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಇದು, ಸೋಮನಾಥೇಶ್ವರ ದೇವಸ್ಥಾನ ಅಂಥೇಳಿ. ಹಾಗೆ ಬ್ರಹ್ಮರಾಂಬಿಕಾ ಸಮೇತವಾಗಿ ಸೋಮನಾಥೇಶ್ವರ ಸ್ವಾಮಿ ಇಲ್ಲಿ ನೆಲೆಗೊಂಡಿರುವಂಥ ಒಂದು ಪುಣ್ಯಕ್ಷೇತ್ರ. ಸೊ ನೆಕ್ಸ್ಟ್ ಬಂದು ಇದೇ ವಿಡಿಯೋದಲ್ಲಿ ಏಕಶಿಲಾ ವಿಗ್ರಹ 18 ಅಡಿಗಳ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಪ್ರತಿಷ್ಠಾಪನೆವಾಗಿರುವಂತಹ ಒಂದು ಏಕಶಿಲಾ ವಿಗ್ರಹದ ವಿಘ್ನೇಶ್ವರನ ಒಂದು ದೇವಸ್ಥಾನ ಹಾಗೂ ಶ್ರೀದೇವಿ ಭೂದೇವಿ ಸಮೇತ ಚೆನ್ನಕೇಶ್ವರ ಸ್ವಾಮಿ ಒಂದು ದೇವಸ್ಥಾನ ಸಹ ತೋರಿಸೋಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀವಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಕಣೆಯ ತನಕ ನೋಡಬೇಕು ನೋಡಿ. ಸೊ ಇಲ್ಲಿ ನೀವು ಕಾಣ್ತಿರ್ಬೋದು. ಸೊ ನೋಡಿ, ಇಲ್ಲಿ ಹಳೇಬೀಡು ಮತ್ತು ಹಂಪಿಯ ಶೈಲಿಯ ಒಂದು ಕೆತ್ತನೆಯಲ್ಲಿ ನೋಡ್ಬೋದು. ಇದು ದೇವಸ್ಥಾನದ ಒಳಗಡೆ ಒಂದು ಮೂರ್ತಿಗಳ ಪ್ರತಿಷ್ಠಾಪನೆ ಸಹ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಕಂಬಗಳನ್ನು ನೋಡಿದರೆ ಅನೇಕ ಪುರಾತನವಂಥ ದೇವಸ್ಥಾನ ಇದು, ಅಂದರೆ ಸುಮಾರು ವರ್ಷಗಳಾಗಿದೆ. ಸೊ ಹಾಗೆ ಇಲ್ಲಿ ಸೋಮನಾಥೇಶ್ವರ ಸ್ವಾಮಿ ಒಂದು ದರ್ಶನ ಸಹ ಮಾಡಿಸೋ ಪ್ರಯತ್ನ ಮಾಡಿದ್ದೀವಿ. ಸೊ ಹಾಗೆ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ನಾವು ಇದು ಫಸ್ಟ್ ಪ್ಲೇಸ್ ಬಂದು, ಸೆಕೆಂಡ್ ಪ್ಲೇಸ್ ನೋಡೋದಾದರೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ. ಹಾಗೂ ಇದು ನೋಡ್ಬೋದು, ಇಲ್ಲಿ ಬ್ರಹ್ಮರಾಂಬಿಕಾ ದೇವಿ ಸಹ ಇಲ್ಲಿ ಸೋಮನಾಥೇಶ್ವರ ಸ್ವಾಮಿಯ ಒಂದು ದೇವಾಲಯದಿಂದ ಇರುವುದು. ಇಲ್ಲಿ ಸೆಕೆಂಡ್ ಪ್ಲೇಸ್ ಬಂದು ಆಗಲೇ ಹೇಳ್ದಂಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ, ಅಂದರೆ ಸುಮಾರು ಅಡಿಯ ದೇವಸ್ಥಾನ ಇದು ಸಹ. ಸೊ ಸೇಮ್ ಇದು ಚೋಳರ ಕಾಲದಲ್ಲಿ ನಿರ್ಮಿತವಾಗಿರುವಂತಹ ಈ 3 ದೇವಸ್ಥಾನಗಳನ್ನು ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ವೀಕ್ಷಣೆ ಮಾಡಬೇಕು. ಇದು ಬಂದು ಸುಮಾರು ಬೆಂಗಳೂರಿನಿಂದ 110 ಕಿಲೋಮೀಟರ್ ದೂರದಲ್ಲಿರುವಂತಹ ಕೋಲಾರ ಜಿಲ್ಲೆ ಹಾಗೂ ಮುಳಬಾಗಿಲು ತಾಲೂಕಿನಲ್ಲಿರುವಂತಹ ಕುರುಡುಮಲೆ ಎಂಬ ಗ್ರಾಮದಲ್ಲಿದೆ. ಇಲ್ಲಿ ನೋಡ್ತಿರ್ಬೋದು ನೀವು ಶ್ರೀ ಭೂದೇವಿ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯ. ಸೊ ಟೆಂಪಲ್ ಇಲ್ಲಿ ಕ್ಲೋಸ್ ಆಗಿದೆ ಟೈಮಿಂಗು. ಸೊ ಅದಕ್ಕಾಗಿ ಆಚೆಯಿಂದ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಕಲ್ಲುಗಳು ಎಷ್ಟು ಪುರಾತನವಾಗಿರುವಂಥ ಶೈಲಿ ಇದೆ ಅಂಥೇಳಿ ನೀವು ಇಲ್ಲಿ ನೋಡ್ಬೋದು. ಸೊ ಬನ್ನಿ. ಸೊ ಇಲ್ಲಿ ನೋಡ್ಬೋದು, ಮೇಲೆ ವೀಕ್ಷಣೆ ನೋಡೋದಾದರೆ ಸ್ವಾಮಿ ಒಂದು ವಿಗ್ರಹ ನೋಡ್ಬೋದು. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಸ್ವಾಮಿ ಒಂದು ದರ್ಶನ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡೋವಂಥ ಪ್ರಯತ್ನ ಮಾಡಿ. ಓಂ ನಮಃ ಶಿವಾಯ. ಮತ್ತು ನೆಕ್ಸ್ಟ್ ಬನ್ನಿ ಇಲ್ಲಿ ನೋಡೋಣ. ಸೊ ಇದು ಬಂದು ಥರ್ಡ್ ಪ್ಲೇಸ್, ಶ್ರೀ ನೋಡ್ಬೋದು ಇಲ್ಲಿ 18 ಅಡಿಗಳ ಸಾಲಿಗ್ರಾಮ ಒಂದು ಏಕಶಿಲಾ ವಿಗ್ರಹ. ಇದು ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಪ್ರತಿಷ್ಠಾಪನೆಯಾಗಿರುವಂತಹ ಒಂದು ಪುಣ್ಯಕ್ಷೇತ್ರ. ಸೊ ರಾಕ್ಷಸ ಸಂಹಾರ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ನಿರ್ಮಿಸಿರುವಂಥ ಒಂದು ದೇವಾಲಯ ಇದು. ಹಾಗೆ ಇಲ್ಲಿ ಮಹಾಮುನಿಗಳು ತಪಸ್ಸು ಮಾಡಿರುವಂಥ ಒಂದು ಪ್ರದೇಶ ಸಹ ಇದೆ ಇಲ್ಲಿ ಬೆಟ್ಟದ ಮೇಲೆ. ಹಾಗೆ ಒಂದು ಪುಣ್ಯ ನದಿಯ ಉಗಮ ಸ್ಥಾನ ಆಗಿದೆ. ನೋಡ್ಬೋದು ಇಲ್ಲಿ ಸಾಲಿಗ್ರಾಮ ಮೂರ್ತಿ, ಕುರುಡುಮಲೆ ಕ್ಷೇತ್ರ, ಶ್ರೀ ಮಹಾಗಣಪತಿ ಸನ್ನಿಧಿ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಸೊ ನೆಕ್ಸ್ಟ್ ಹಾಗೆ ಬನ್ನಿ. ಸೊ ಹಾಗೆ ವಿಘ್ನೇಶ್ವರನ ದರ್ಶನ ಇಲ್ಲಿ ಕ್ಯಾಮ್ರಾಗೆ ಅಲೌಡ್ ಇಲ್ಲ. ಸೊ ನಮ್ಮ ವೀಕ್ಷಕರಿಗೋಸ್ಕರ ಇಲ್ಲಿ ವಿಘ್ನೇಶ್ವರನ ದರ್ಶನ ಸಹ ಮಾಡುವಂಥ ಪ್ರಯತ್ನ ಮಾಡಿಬಿಟ್ಟು ಇಲ್ಲಿ ನೋಡಿ, ಗಣೇಶನ ಮುಂದೆ ಒಂದು ಮೂಷಿಕನ ಒಂದು ವಿಗ್ರಹದ ಪ್ರತಿಷ್ಠಾಪನೆ ಸಹ ಮಾಡಲಾಗಿದೆ. ಇದು ಬಂದು ಸುಮಾರು, ಬನ್ನಿ ಮುಂದ್ಗಡೆ ಬೋರ್ಡ್ ತೋರಿಸ್ತೀನಿ. ಬೋರ್ಡಲ್ಲಿ ನೋಡೋದಾದರೆ ನೀವು ನೋಡ್ಬೋದು, ಸುಮಾರು ಸಾವಿರಾರು ವರ್ಷಗಳ ಒಂದು ಪುರಾತನವಂಥ ದೇವಸ್ಥಾನ ಇದು. ಓಂ ನಮಃ ಶಿವಾಯ. ಬನ್ನಿ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಬಂದು ಪುರಾತನ ದೇವಾಲಯ. ಸೊ ಒಂದು ಸೆಕೆಂಡ್, ಇಲ್ಲಿ ನೋಡ್ಬೋದು ಬೋರ್ಡು, ಶ್ರೀ ವಿನಾಯಕ ಸ್ವಾಮಿ ದೇವಾಲಯ, ಕುರುಡುಮಲೆ ಗ್ರಾಮ, ಮುಳಬಾಗಿಲು ತಾಲೂಕು. ಸೊ ಇಲ್ಲಿ ನೋಡ್ಬೋದು ಏನಂತ ಹೇಳಿದ್ರೆ, ಬೋರ್ಡಲ್ಲಿ ದೇವಸ್ಥಾನದ ಒಂದು ಪುರಾತನ ಅಂತ ಬರೆದಿದ್ದಾರೆ. ಸೊ ಕುರುಡುಮಲೆ ಶ್ರೀ ಲಕ್ಷ್ಮೀ ಗಣಪತಿಯನ್ನು
ಕೃತಕ ಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸರ ಸಂಹಾರಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಈ 3 ತ್ರಿಮೂರ್ತಿಗಳಿಂದ ಸಾಲಿಗ್ರಾಮ ಶಿಲೆಯ 18 ಅಡಿಯ ಶ್ರೀ ಲಕ್ಷ್ಮೀ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರುವುದರಿಂದ ಶ್ರೀ ಕ್ಷೇತ್ರಕ್ಕೆ ಕೂಟಾದ್ರಿ ಅಥವಾ ಕೂಡುಮಲೆ ಎಂದು ಹೆಸರು. ಅದನ್ನು ಜನರು ಆಡುಭಾಷೆಯಲ್ಲಿ ಕುರುಡುಮಲೆ ಎಂದು ಕರೆಯುತ್ತಾರೆ. ಓಕೆನಾ. ಮತ್ತು ಇದೇನೆಂದು ಹೇಳಿದ್ರೆ, ತ್ರೇತಾಯುಗದಲ್ಲಿ ಶ್ರೀರಾಮನ ರಾಮನಾಸ್ಪುರನ ಮೇಲೆ ಯುದ್ಧ ಮಾಡೋದಕ್ಕೆ ಮೊದಲು ಶ್ರೀ ಲಕ್ಷ್ಮೀ ಗಣಪತಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಮತ್ತೆ ಹೋಗುವಂಥ ಒಂದು ಯುದ್ಧಕ್ಕೆ ಹೋಗಿರುವಂಥದ್ದು. ಹಾಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಸಮಂತಕಮಣಿಯನ್ನು ಅಪವಾದ ಬಂದಾಗ ಅಪವಾದ ಪರಿಹಾರಕ್ಕಾಗಿ ಶ್ರೀಕೃಷ್ಣ ಶ್ರೀ ಲಕ್ಷ್ಮೀ ಗಣಪತಿ ಪೂಜೆ ಮಾಡಿದಾಗ ಎಂದು ಹೇಳುತ್ತಾರೆ. ಇಲ್ಲೇ ನೋಡ್ಬೋದು, ಇಲ್ಲಿ ಕೃತಯುಗ ಹಾಗೂ ತ್ರೇತಾಯುಗ ಹಾಗೂ ದ್ವಾಪರ ಯುಗ 3 ಯುಗಗಳಲ್ಲಿ ಇಲ್ಲಿ ನೋಡ್ಬೋದು. ಹಾಗೆ ಕುಡುಮೆಲೆ ಸೋಮೇಶ್ವರ ಹಾಗೂ ಶಮಧಾಮ ದೇವಾಲಯ ಸಹಾಯದಲ್ಲಿ ಕೌಂಡಿನ್ಯ ಮಹಾ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ್ದು. ಇಂದಿನ ಕಾಲದಲ್ಲಿ ಕೌಂಡಿನ್ಯ ಮಹಾ ಋಷಿಗಳು ಕೂಟಾದ್ರಿ ಕೂಡುಮಲೆ. ಓಕೆ, ನೋಡ್ಬೋದು, ಎಲ್ಲ ನೋಡ್ತಾ ಇದ್ರಲ್ಲ. ಮುಖ್ಯವಾಗಿ ಇದನ್ನು ಕೌಂಡಿನ್ಯ ಮಹಾಮುನಿಗಳಿಂದ ಪುನರ್ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಹಾಗೆ ಇಲ್ಲಿ ಬೆಟ್ಟದ ಮೇಲೆ ಶ್ರೀ ಕೌಂಡಿನ್ಯ ಮಹಾಮುನಿಗಳು ಋಷಿಗಳು ತಪಸ್ಸು ಮಾಡಿರುವಂಥ ಒಂದು ಗುಹೆ ಸಹ ಇದೆ. ಹಾಗೆ ಕೌಂಡಿನ್ಯ ನದಿಯ ಒಂದು ಗಮಸ್ಥಾನ ಸಹ ಇಲ್ಲಿ ಬೆಟ್ಟದ ಮೇಲೆ ಇರುವಂತಹ ಒಂದು ನಿರೂಪಣೆಗಳಿವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ನಾನು ಪ್ರಯತ್ನ ಮಾಡೋಕ್ಕೆ ವಿಡಿಯೋ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಂ ನಮಃ ಶಿವಾಯ. ಪ್ರತಿಯೊಬ್ಬರು ಬಂದು ಇಲ್ಲಿ ವೀಕ್ಷಣೆ ಮಾಡಿ. ನಾವು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಶೇರ್ ಮಾಡೋ ಮೂಲಕ ಸೋಮನಾಥೇಶ್ವರ ಸ್ವಾಮಿಯ ದೇವಾಲಯದಿಂದ ಬ್ರಹ್ಮರಾಂಬಕ ದೇವಿಯ ಒಂದು ದೇವಸ್ಥಾನ ಸಹ ಇದೆ. ಹಾಗೆ ಅತ್ಯಂತ ಪುರಾತನವಂಥ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿ ಇರೋದು ಸಹ ಕಾಣಬರುತ್ತೆ. ಇದರಲ್ಲಿ ಸಹ ಸುಮಾರು ಒಂದು 8 ಅಡಿಯ ಶಿವಲಿಂಗ ಇರುವಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ದೇವಸ್ಥಾನ ಸಹ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ, ಇಲ್ಲಿ ದೂರದಿಂದ ತೋರಿಸೋಕ್ಕೆ ಒಂದು ಪ್ರಯತ್ನ ಮಾಡೋಣ.